ನಮಸ್ತೆ. ನಗೋದು ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಔಷಧಿ ಇದ್ದಂಗೆ. ಅದೊಂದು ಟಾನಿಕ್. ನಕ್ಕಾವ ಗೆದ್ದಾವ ಅಂತ ಹೇಳ್ಯಾರ ಬೇಂದ್ರೆಯವರು ಅಲ್ಲ. ಯಾರು ಸದಾ ನಗ್ತಿರ್ತಾರಲ್ಲ, ಹಸನ್ಮುಖಿ ಸದಾ ಸುಖಿ ಅಂತಲೂ ಹೇಳ್ತೀವಿ. ಆರೋಗ್ಯವಾಗಿರಬೇಕಪ್ಪ, ನಾವು ಲವಲವಿಕೆಯಿಂದ ಇರಬೇಕು ಅಂತಂದರೆ ನಮ್ಮ ಮುಖದಲ್ಲೊಂದು ನಗು ಇರಲೇಬೇಕಾಗ್ತದೆ. ನಗು ಅದು ಕೂಡ ಹೃದಯಪೂರ್ವಕವಾಗಿ ಬಂದಿರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮೇಲ್ನೋಟಕ್ಕೆ ನಗೋದಲ್ಲ. ಸ್ಮೈಲಿಂಗ್ ಒಳ್ಳೆಯದು, ತುಟಿ ಅಂಚಿನೊಳಗೆ ನಗೋದು ಬಹಳ ಒಳ್ಳೆಯದು. ಆದರೆ ನಮ್ಮ ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡೆಯುವಾಗ, ಆ ಗುಂಪಿನಲ್ಲಿರೋವಾಗ ನಗ್ತೀವಲ್ಲ, ಅದು ಹೃದಯಪೂರ್ವಕ ನಗೆ ಇರಬೇಕೇ ವಿನಃ ಕಪಟ ನಗೆ ಇರಬಾರ್ದು. ಕಪಟ ನಗೆ, ಕಟಕಿ ನಗೆ, ವ್ಯಂಗ್ಯ ನಗೆ, ಕ್ರೂರ ನಗೆ, ನಿರ್ದಯ ನಗೆ, ಕಟುಕ ನಗೆ, 108 ಬಗೆಗಳು ಇದ್ದಾವೆ. ಹಗೆ ನಗೆ, ಒಳಗಡೆ ದ್ವೇಷ ತುಂಬಿಕೊಂಡು ಮೇಲೆ ಸುಮ್ಮನೆ ನಗ್ತಾ ಇರ್ತೀವಲ್ಲ, ಅದು ಹಗೆ ನಗೆ. ಯಾವುದೋ ಒಂದು ರೀತಿಯಾಗಿ ನಕ್ಕು ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡೋ ಹಂಗಾಗಬಾರ್ದು. ಇನ್ನೊಬ್ಬರ ಮುಖದ ನಗುವನ್ನು ಕಿತ್ಕೊಳ್ಳುವಂಥ ಕ್ರೂರ ವ್ಯಕ್ತಿತ್ವ ನಮ್ಮದಾಗಬಾರ್ದು. ಅವ್ರು ನಗ್ತಿರ್ತಾವೆ ಪಾಪ, ಏನೋ ಒಂದೊಂದು ಅವ್ರ ಮುಖವನ್ನು ಬಾಡಿಸಿ ಬಿಡೋದು. ಎನ್ಕರೇಜ್ ಮಾಡಬೇಕೇ ವಿನಃ ಡಿಸ್ಕರೇಜ್ ಮಾಡಬಾರ್ದು. ಯಾರನ್ನು ಒಳ್ಳೆ ಮೋಟಿವೇಶನ್ ಕೊಡಬೇಕು ಅವರಿಗೆ, ನಗೋ ಹಾಗೆ. ನಗುವನ್ನು ಅರಳಿಸೋ ಕಲೆ ಎಲ್ಲರಿಗೂ ಇರಲ್ಲ. ಎಲ್ಲರೊಳಗೂ ಇರ್ತದೇನ್ರಿ ಅದು. ಎಲ್ಲೊಬ್ಬ ಪುಣ್ಯಾತ್ಮರು ಅದನ್ನು ಪಡ್ಕೊಂಬಂದಿರ್ತಾರೆ ವರವಾಗಿ. ಅಂಥವರ ಸಂಘ ದೊರೆತರಂತೂ ಅದು ಪರಮಾನಂದ ಅಂತಲೇ ಹೇಳಬಹುದು. ಸದಾ ನಗಿಸ್ಕೋತ ನಕ್ಕೋತ ಇರೋವಂಥವ್ರ ಸ್ನೇಹ ಬಿಟ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಅಂತ ಹೇಳ್ತಾರೆ ಕವಿಗಳು. ಅಂಥವ್ರ ಸಂಘ ಸಿಗಬೇಕು ಅಂದರೂ ಕೂಡ ಅದು ಯೋಗದ ಫಲ. ಅದೃಷ್ಟವಂತರಿಗೆ ಮಾತ್ರ ಅಂಥವ್ರ ಸಂಘ ಸಿಗೋದು. ಇಲ್ಲದೆ ಹೋದರೆ ದುರಾದೃಷ್ಟವಂತರು ಇರ್ತಾರಲ್ರಿ, ಇರೋವಂಥ ನಗುವನ್ನು ಕಿತ್ಕೊಳ್ಳುವಂಥ ಸ್ನೇಹಿತರನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಸುಮ್ಮನೆ ಹೆಂಗೋ ಒಂದು ಸ್ಮೈಲ್ ಆದರೂ ಇಟ್ಕೊಂಡು ಬದುಕ್ತಿರ್ತಾರೆ. ಅಂಥವ್ರದ್ದು ಕೂಡ ಇಂಥವ್ರು ಬಂದುಬಿಟ್ಟು ಕಿತ್ಕೊಂಡು ಸದಾ ಅಳಮುಖ, ಸದಾ ಬಾಡಿದ ಮುಖ ಹಾಗೆ ಇರೋ ಹಂಗೆ ಮಾಡಿಬಿಡೋ ಅಂಥವ್ರು ಸಾಕಷ್ಟಿದ್ದಾರೆ. ಇಂಥ ನಗುವನ್ನೇ ಕುರಿತು ನಮ್ಮ DVG ಅವರು ಕಗ್ಗ ಹೇಳ್ತಾ ಇದ್ನಲ್ಲ, ಆ ಕಗ್ಗದೊಳಗೊಂದು ಬಹಳ ಸೊಗಸಾದಂಥ ಒಂದು ಕಗ್ಗ ಬರೆದು ಕೊಟ್ಟಾರ ನಮಗೋಸ್ಕರ. ನೋಡೋಣ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವುದರ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವವರ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಗೋದು ಬಹಳ ಸಹಜ. ಎಲ್ಲರ ಮುಖದೊಳಗೂ ನಗು ಇರ್ತದೆ ರೀ. ಅದು ಪ್ರಾಣಿಗಳು ನಗ್ತವೆ, ನಾವು ನಗ್ತೀವಿ, ಸಸ್ಯಗಳು ನಗ್ತವೆ, ಪ್ರಪಂಚ ನಗ್ತದೆ, ಪ್ರಕೃತಿ ನಗ್ತದೆ. ಅದೊಂದು ಸಹಜವಾದಂಥ ಧರ್ಮ. ನಗಿಸುವುದಿದೆ ನೋಡ್ರಿ, ಅದು ಪರಧರ್ಮ. ಧರ್ಮವನ್ನು ಪಾಲಿಸಬೇಕು ನಾವು ಅಂತಂದರೆ ಇನ್ನೊಬ್ಬರನ್ನು ನಗಿಸ್ಬೇಕು, ಸಂತೋಷ ಪಡಿಸ್ಬೇಕು, ಖುಷಿ ಪಡಿಸ್ಬೇಕು, ಆನಂದ ಕೊಡಬೇಕು. ಅದು ಪರಧರ್ಮ. ಆಗಲೇ ಹೇಳಿದಂಗೆ ಇನ್ನೊಬ್ಬರ ಸಂತೋಷಕ್ಕೆ, ನಗುವಿಗೆ ನಾವು ಕಾರಣರಾಗಬೇಕೇ ವಿನಃ ಅವರಲ್ಲಿ ಇರೋವಂಥ ಅರೆಬರೆ ಸಂತೋಷವನ್ನು, ನಗುವನ್ನು ಕಿತ್ಕೊಂಡು ಅವ್ರ ಕಣ್ಣೀರಿಗೆ ಯಾವತ್ತೂ ನಾವು ಕಾರಣರಾಗಬಾರ್ದು. ಇದು ಹಿಂಸಾ ಪ್ರವೃತ್ತಿ. ಅವರು ಮಾತ್ರ ಹೀಗೆ ಮಾಡ್ಲಿಕ್ಕೆ ಸಾಧ್ಯ. ಅಹಿಂಸಾ ಪರಮೋ ಧರ್ಮ ಅಂತಂದರೆ ಇನ್ನೊಬ್ಬರಿಗೆ ಖುಷಿ ಕೊಡೋದು, ಇನ್ನೊಬ್ಬರನ್ನು ನಗಿಸೋದು, ಇನ್ನೊಬ್ಬರನ್ನು ಸುಖವಾಗಿಡೋದು, ಅವ್ರ ಜೊತೆ ನಾವು ನಕ್ಕು ನಲಿಯೋದು, ಖುಷಿ ಪಡೋದು. ಅದಕ್ಕೆ DVG ಅವರು ನಗಿಸೋದು ಪರಧರ್ಮ ಅಂತ ಹೇಳಿದ್ದು. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಇನ್ನೊಬ್ಬರು ನಗೋನ್ ನಗ್ತಿರ್ತಾರಲ್ಲ, ಆ 4 ಜನರ ನಗು ಕೇಳಿ ನಾವು ನಗೋದು. ಗೊತ್ತಿಲ್ಲ ವಿಷಯ, ಅವ್ರು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ನಗ್ತಾ ಇದ್ದಾರಲ್ಲ, ನಾವು ನಗೋದು ಅವ್ರ ಜೊತೆ. ಅದು ತೀರಾ ಉತ್ತಮವಾದಂಥ ಧರ್ಮ. ಯಾರೋ ಏನೋ ಸುಮ್ಮನೆ ನಗ್ತಾ ಇದ್ದಾರೆ, ನಾವ್ಯಾಕಪ್ಪ ನಗೋಣ, ಹುಚ್ಚಿಡೋದು. ನಮಗೇನು ಅವ್ರ ಮಾತು ಕೇಳಿ ನಗಲಿಕ್ಕೆ ಇಲ್ಲ. ಅವ್ರೇನೋ ಖುಷಿ ಹೆಚ್ಚಾಗಿ ನಗ್ತಾ ಇದ್ದಿರಬಹುದು, ನಾವು ಒಂದು ಸ್ಮೈಲ್ ಮಾಡಲಿಕ್ಕೇನ್ರಿ, ಒಂದಿಷ್ಟು ಅವ್ರ ಜೊತೆ ಭಾಗಿಯಾದರೆ ಏನು ತಪ್ಪಿಲ್ಲ. ಅದು ಅತಿಶಯದ ಧರ್ಮ, ಬಹಳ ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರೆ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವವರ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಯಾರು ನಗುವಂಥವ್ರು, ನಗಿಸುವಂಥವ್ರು, ನಗಿಸಿ ನಗ್ತಾ ಬಾಳ್ತಿರ್ತಾರಲ್ಲ, ಅಂಥವ್ರು ನಮಗೆ ಸಿಗಲಿ ಈ ಪ್ರಪಂಚದೊಳಗೆ ಅಂತ ಸದಾ ನೀನು ದೇವರಲ್ಲಿ ಬೇಡ್ಕೋ ಅಂತ ಹೇಳ್ತಾರೆ ನೋಡ್ರಿ. ದೇವರಲ್ಲಿ ನಾವು ವರವನ್ನು ಏನನ್ನು ಕೇಳಬೇಕು? ನಮಗೊಬ್ಬ ಯೋಗ್ಯರಾದಂಥ ವ್ಯಕ್ತಿಗಳನ್ನು ಕರುಣಿಸು, ಮನುಷ್ಯರನ್ನು ಕರುಣಿಸು, ಹೃದಯವಂತರನ್ನು ಕರುಣಿಸು. ಹೃದಯವಂತರು ಯಾವತ್ತೂ ಯಾರಿಗೂ ನೋವನ್ನು ಕೊಡೋದಿಲ್ಲ. ಇರೋ ನೋವನ್ನು ಕಡಿಮೆ ಮಾಡ್ತಾರವರು. ಅಂಥವ್ರು ಸಿಕ್ಕರೆ ಬಾಳಿಗೆ ಭಾಗ್ಯ ಅದು.
ಮನುಷ್ಯ ಸಂಘಜೀವಿ, ಒಂಟಿಯಾಗಿ ಯಾವತ್ತೂ ಬದುಕೋಕ್ಕಾಗಲ್ಲ. ಯಾವುದೇ ರೂಪದ ಸ್ನೇಹ, ಪ್ರೇಮ, ಆ, ಬಂಧುತ್ವ ಅದು ಏನಾದರೂ ಇರಲಿ, ಒಂದು ಮನುಷ್ಯನಿಗೆ ಒಂದು ಮನುಷ್ಯನ ಸಂಘ ಬೇಕೇ ಬೇಕಾಗ್ತದೆ. ಅದು ಎಂಥ ಮನುಷ್ಯನಿದ್ದರೆ ಬಹಳ ಉತ್ತಮವಾದ ಟಾನಿಕ್ ಅವನು ಅಂದರೆ ಅದು ನಗಿಸುವಂಥವ್ರು. ನಗಿಸುವಂಥವರ ಸ್ನೇಹ ಸಂಪಾದನೆ ಮಾಡೋದೇನು ಸಾಮಾನ್ಯದ ಮಾತಲ್ಲ. ಸಿಗೋದು ಇಲ್ಲ, ಅವರು ರೇಯರ್. ನಗಿಸೋರು, ನಮ್ಮನ್ನು ಸಂತೋಷಪಡಿಸೋರು, ನಮಗೋಸ್ಕರ ಹಾತೊರೆಯೋರು, ನಮಗೋಸ್ಕರ ಏನೆಲ್ಲ ಮಾಡಲಿಕ್ಕೆ ಸಿದ್ಧರಾಗಿರೋರು ಸಿಕ್ಕರೆ ಅಂಥವ್ರ ಸ್ನೇಹವನ್ನು ಖಂಡಿತ ನಾವು ಕಳ್ಕೋಬಾರ್ದು. ಆದರೂ ಕೂಡ ನಗ್ತಾ ನಗ್ತಾ ಎಲ್ಲರ ಜೊತೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಲೂ ಹೇಳ್ಯಾರವರು. ಇನ್ನು ಅನಿವಾರ್ಯ ನಮ್ಮ ಪ್ರಾರಬ್ಧಕ್ಕೆ ನಾವು ನಗೋರು ಸಿಗಲ್ಲಪ್ಪ, ನಗಿಸೋರು ಸಿಗಲ್ಲ, ನಮ್ಮ ಹಣೆ ಬರನೇ ಇಷ್ಟು. ಇರಲಿ, ಎಲ್ಲಿರ್ತೀವಲ್ಲ ಅಲ್ಲಿನೇ ಅವು ಪ್ರಾಣಿ ಪಕ್ಷಿಗಳ ಜೊತೆ ನಕ್ಕೊಂಡು ಇದ್ದು ಬಿಡೋದಪ್ಪ. ಕೆಲವೊಂದು ಬಾರಿ ಹಾಗೂ ಬರ್ತದೆ ಪರಿಸ್ಥಿತಿ. ಆದರೂ ಕೂಡ ಮನುಷ್ಯರೊಡನಾಟ ಸಿಕ್ಕು ನಗ್ತಾ ನಗ್ತಾ ಬದುಕೋದ್ರಲ್ಲೇ ಸುಂದರವಾದ ಬದುಕನ್ನು ಕಟ್ಕೋಬಹುದು ಅಂತ ಹೇಳ್ತಾ ಧನ್ಯವಾದ.